ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಅರೇಂಜಿಂಗ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರೇಂಜಿಂಗ್ ಸೀರೀಸ್ ಅಲ್ಲ, ಬಟ್ ಅದ್ರದ್ದು ಏನಂತಾರೆ ಎಲ್ಲ ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಆ ಥರ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಬೆಡ್ರೂಮ್ನ ಏನು ಕ್ಲೀನಾಗಿ ಅರೇಂಜ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದ್ರ ವೀಡಿಯೋ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ವಿಡಿಯೋ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಇವಾಗಿಂದ ಕರೆಂಟ್ ಪೊಸಿಷನ್ ಆಫ್ ಮೈ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೊ ನೋಡ್ತಾ ಇದ್ದೀರಾ ಎಲ್ಲ ಹೀಗೆ ಇದೆ. ಸೊ ಎಲ್ಲ ಈಗ ಕ್ಲೀನಾಗಿ ಅರೇಂಜ್ ಮಾಡೋಣ. ನೀವು ನನ್ನ ಜೊತೆ ಅರೇಂಜ್ ಮಾಡೋಕ್ಕೆ ಬನ್ನಿ. ಹಾಯ್, ಬನ್ನಿ. ಸೊ ಇದು ಎರಡು ಏನಂತಾರೆ ಶೆಲ್ಫ್ ಇದೆ, ಈ ಕಡೆ ಒಂದು ಈ ಕಡೆ ಒಂದು. ಸೊ ಈ ಕಡೆದ್ರಲ್ಲಿ ನಂದೆಲ್ಲ ಬಟ್ಟೆಗಳೆಲ್ಲ ಇಟ್ಕೋತೀನಿ ಆ್ಯಂಡ್ ಈ ಕಡೆದ್ರಲ್ಲಿ ನಮ್ಮ ಯಜಮಾನ್ರದ್ದೆಲ್ಲ ಮಾಡ್ತೀನಿ. ಆ್ಯಂಡ್ ನನ್ನ ಮಗಂದು ಇನ್ನೊಂದು ರೂಮ್ ಇದೆ, ಅಲ್ಲಿ ನಾನು ಅದನ್ನೆಲ್ಲ ಅರೇಂಜ್ ಮಾಡ್ತೀನಿ. ಸೊ ಎಲ್ಲ ಈಗ ಅರೇಂಜ್ ಮಾಡೋಣ ಬನ್ನಿ. ಸೊ ಎಲ್ಲ ಅರೇಂಜ್ ಮಾಡಿದೆ. ಅಲ್ಲಿ ಮೇಲೆ ಖಾಲಿಯಾಗಿದ್ದು ಸ್ಟಾಲಿ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇದು ನನ್ನ ಇಂಡಿಯನ್ ವೇರ್ಸ್ ಸ್ಯಾರೀಸ್ ಇದೆ, ಅದು ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಮಾಮೂಲಿ ಏನಂತಾರೆ ಹೊರ್ಗಡೆ ಹಾಕ್ಕೊಂಡು ಹೋಗೋದು. ಆ್ಯಂಡ್ ಇಲ್ಲಿ ಡೈಲಿ ಯೂಸಿಂಗ್ ಇದೆ. ಆ್ಯಂಡ್ ಈ ಕಡೆ ನಂದು ಲಾಂಗ್ ಜಾಕೆಟ್ ಮತ್ತು ಶಾರ್ಟ್ ಜಾಕೆಟ್ ಆ್ಯಂಡ್ ನನ್ನ ಪರ್ಸು. ಇನ್ನು ಈ ಕಡೆ ಕೆಳಗಡೆ ಖಾಲಿ ಇದೆ. ಸೊ ಇನ್ನೊಂದು ಸ್ಟಾಲಿ ಇದೆ ಇನ್ನು ಇಡೋಕ್ಕೆ, ಸೊ ಅದು ಅಲ್ಲಿಗೆ ಬರುತ್ತೆ. ಆ್ಯಂಡ್ ಈ ಕಡೆ ಕೂಡ ಎಲ್ಲ ಅರೇಂಜ್ ಮಾಡಾಗಿದೆ.
ಸೊ ನೋಡ್ತಿದ್ದೀರಾ ಮೇಲ್ಗಡೆ ಅದು ಬ್ಯಾಸ್ಕೆಟ್ ಇದೆ, ಅದರಲ್ಲಿ ಏನು ಕವರ್ಸ್, ಬರೀ ಕವರ್ಸ್ ಇದೆ. ಆ್ಯಂಡ್ ಇದು ಟವಲ್ಲು ಆ್ಯಂಡ್ ಇದು ಮೆಡಿಸಿನ್ ಬಾಕ್ಸ್ ಇದೆ. ಆ್ಯಂಡ್ ಇದು ಚಾರ್ಜರ್ ಪ್ಲಗ್ಸು ಎಲ್ಲದ್ರದ್ದು ಚಾರ್ಜರು ಮತ್ತು ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಯಜಮಾನ್ರದ್ದು ಜೀನ್ಸು ಆ್ಯಂಡ್ ಅವರು ಹೊರ್ಗಡೆ ಹಾಕೊಂಡು ಹೋಗುವ ಟೀ ಶರ್ಟ್ ಮತ್ತು ಶರ್ಟ್. ಆ್ಯಂಡ್ ಇದು ಡೈಲಿ ಯೂಸಿಂದು. ಆ್ಯಂಡ್ ಕೆಳಗಡೆ ಎಲ್ಲ ಜಾಕೆಟ್ಸ್ ಇಟ್ಟಿದ್ದೀನಿ, ಅದೀಗೇನು ಅವಶ್ಯಕತೆ ಇಲ್ಲ. ಆ್ಯಂಡ್ ಹಾಗೆ ಫುಲ್ ಡೌನಲ್ಲಿ ಬೆಡ್ಶೀಟ್ಸ್, ಡೈಲಿ ನಾವು ಇದು ಬೆಡ್ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬೆಡ್ಶೀಟ್ಸು. ಆ್ಯಂಡ್ ಇಲ್ಲೂ ಒಂದು ಸ್ಟ್ರಾಲಿ ಕೂಡ ಇಲ್ಲಿ ಇಟ್ಟಿದ್ದೀನಿ. ಸೊ ಅಲ್ಲಿ ಸ್ಪೇಸ್ ಇದೆ, ಅಲ್ಲಿ ಈ ಇದು ಫ್ಯಾನ್ ಇದೆ, ಫ್ಯಾನನ್ನು ಅಲ್ಲಿ ಇಡಬೇಕು. ಆ್ಯಂಡ್ ಇದೊಂದು ಚೂರು ಕ್ಲಟರ್ ಇದೆ, ಅದನ್ನೆಲ್ಲ ಸೆಟ್ ಮಾಡೋಣ. ಸೊ ಇದು ಏನಂತಾರೆ, ಇದೆಲ್ಲ ಅರೇಂಜ್ ಮಾಡೋಕ್ಕೆ ನಾನು ಏನಂತಾರೆ ಅದು ಬಾಕ್ಸ್ ಬರುತ್ತಲ್ಲ ಅದನ್ನು ತರ್ತೀನಿ. ಅದು ತಂದಾದಮೇಲೆ ಅದನ್ನು ಇಲ್ಲೇ ಅರೇಂಜ್ ಮಾಡ್ಕೋತೀನಿ ಇಲ್ಲಿ ಟೇಬಲ್ ಮೇಲೇ. ಸೊ ಅಲ್ಲಿವರೆಗೂ ಅದು ಹಾಗೆ ಇರುತ್ತೆ. ಬಟ್ ಇದೆಲ್ಲ ಕ್ಲಟರೆಲ್ಲ ಇದೆಲ್ಲ ಮಾಡ್ತೀನಿ ಕ್ಲೀನ್. ಸೊ ಎಸ್, ನಾನು ಅದೆಲ್ಲ ಮಾಡಿದ್ದು ರೆಕಾರ್ಡ್ ಆಗಿದೆ ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ಹಾಗೆ ಈಗ ವೀಡಿಯೋಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಇದೆಲ್ಲ ಮಾಡೋಕ್ಕೆ ನನಗೆ 1 ಗಂಟೆ ಆಯಿತು, ಬಟ್ ಅದೇನು ರೆಕಾರ್ಡ್ ಆಗಿಲ್ಲ. ಸೊ ದಟ್ಸ್ ಫೈನ್. ಯಾ, ಹೋಗೋಣ ಮುಂದಕ್ಕೆ. ಸೊ ಎಲ್ಲ ಆಗಿದೆ. ಇಲ್ಲಿ ನೋಡ್ತಿರೋ ಹಾಗೆ ಇದು ಕೂಡ ಕ್ಲೀನ್ ಆಗಿದೆ. ಆ್ಯಂಡ್ ಇಲ್ಲಿ ನಮಗೆ ಡೈಲಿ ಯೂಸ್ ಬೇಕಾಗಿರೋದು ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಆವಾಗಲೇ ಇಲ್ಲಿ ಸ್ಟಾಲಿ ತೋರಿಸ್ದೆ ಅಲ್ಲ, ಅದನ್ನು ಇಲ್ಲೇ ಹಾಕಿಟ್ಟಿದ್ದೀನಿ. ಸೊ ನೋಡ್ತಾ ಇರೋ ಹಾಗೆ ರೂಮ್ ಈಗ ಪೂರ್ತಿ ಕ್ಲೀನ್ ಆಗಿದೆ. ಆ್ಯಂಡ್ ಇಲ್ಲೇನು ಚೇಂಜಸ್ ಮಾಡಿಲ್ಲ, ಇದೇ ಇದೆ ಮಾಮೂಲಿ. ಸೊ ಅದು ಫ್ಯಾನ್ ಇತ್ತಲ್ಲ, ಆ ಫ್ಯಾನು ಅಲ್ಲಿಟ್ಟಿದ್ದೀನಿ. ಸೊ ಇನ್ನೆಲ್ಲ ರೂಮ್ ಕ್ಲೀನ್ ಕಾಣ್ತಾ ಇದೆ. ಎಸ್, ಸೊ ಇದಾಗಿತ್ತು ಇವತ್ತಿನ ಬೆಡ್ರೂಮ್ ಅರೇಂಜ್ಮೆಂಟ್ ವ್ಲಾಗ್, ಅಥವಾ ಏನೋ ಸೀರೀಸ್ ಅನ್ಕೋಬೋದು. ಸೊ ಎಸ್, ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.